ಹೇಳೋಕ್ಕೆ ಓಪನ್ ಆಗಿ ನನ್ನ ಪರಿಚಯ ಆಗಿ ಅವರು ನನ್ನನ್ನು ಬಿಡ್ತಾ ಇರಲಿಲ್ಲ. ಯಾವಾಗ ಸಿಕ್ಕಿದ್ರು ಸಿನಿಮಾ ಬಗ್ಗೆ ಮಾತಾಡೋದು. ನೀವೆಲ್ಲ ರೆಡಿಯಾಗಿ ಸರ್ ಯಾವಾಗ ಮಾಡಬೇಕು ಹೇಳಿ ಅಂತ ಹೇಳ್ತಾನೆ ಇದ್ದೆ. ಒಂದಿನ ಫೋನ್ ಮಾಡಿದ್ರು ಒಂದು 4-5 ತಿಂಗಳ ಹಿಂದೆ. ಆವಾಗ ಸಿನಿಮಾ ಮಾಡೋಣ ಅಂತ ಅವ್ರ ಬಾಯಲ್ಲಿ ಬರಲಿಲ್ಲ. ಬಟ್ ಆದರೆ ಹಾಡುಗಳು ಮಾಡೋಣ ಅಂತ ಅಂದರು ಫಸ್ಟ್. ಏನು ಸಿನಿಮಾ ಅಂತಿದ್ದವ್ರು ಹಾಡು ಅಂತಿದ್ದಾರಲ್ಲ, ಸರಿ ಆಯಿತು ಹಾಡುಗಳು ಮಾಡೋಣ ಅಂತೇಳಿ ನಮ್ಮ ರಮೇಶ್ ಕೃಷ್ಣ ಸರ್ನ ಭೇಟಿಯಾದ್ವಿ. ಸರ್ ಇವರೊಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂದ್ಕೊತಿದ್ದಾರೆ, ದಯವಿಟ್ಟು ಒಂದಷ್ಟು ಹಾಡುಗಳು ಪ್ಲ್ಯಾನ್ ಮಾಡಿಕೊಡಿ, ಅವರೇ ಎಲ್ಲ ಲಿರಿಕ್ಸ್ ಬರೀತಾರೆ, ನಿಮಗೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಕೊಳ್ಳಿ ಅಂತೇಳಿ ಅವ್ರನ್ನ ಬಿಟ್ಟೆ. ಅವರು ಒಂದಷ್ಟು ದಿನಗಳು ಕೆಲಸ ಮಾಡಿ ಒಂದು 4 ಹಾಡು ರೆಡಿ ಮಾಡಿಕೊಂಡ್ರು. ಅವ್ರಿಗೆ ಯಾವ್ಯಾವ ಥರ ಹಾಡುಗಳು ಬೇಕೋ ಅದೆಲ್ಲ ರಮೇಶ್ ಸರ್ ಮಾಡಿಕೊಟ್ರು. ಅದೆಲ್ಲ ಆಗ್ತಿದ್ದಂಗೆ ಒಂದಷ್ಟು ದಿನ ಅವ್ರ ತಲೆಗೇನೋ ಇನ್ನೊಂದು ಹುಳ ಬಿಟ್ಕೊಂಡ್ರು ನಮ್ಮ ರಂಗಸ್ವಾಮಿಯವರು. ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಬಂದಿದ್ದಾರೆ, ಇವಾಗ ಹಾಡುಗಳು ಇಟ್ಕೊಂಡು ಒಂದು ಸಿನಿಮಾನೇ ಮಾಡ್ಬಿಡೋಣ ಅಂತ. ಇದು ಯಾವ್ದು ಸರ್ ರಿವರ್ಸ್ ಆರ್ಡ್ರಲ್ಲಿ ಬರ್ತಾ ಇದ್ದೀರಾ ನೀವು? ಸರಿ ಕತೆಗೆ ಏನಿದೆ ಅಂತ. ಇಲ್ಲ ಒಂದು ಕತೆ ಇದೆ ನನ್ನ ಹತ್ರ, ಅದಕ್ಕೆ ನಾನು ರೆಡಿ ಮಾಡಬೇಕು, ನನಗೆ ಯಾರಾದರೂ ಒಬ್ಬರು ರೈಟ್ರು ಬೇಕು, ನೀವು ಫ್ರೀ ಇಲ್ವಲ್ಲ, ನೀವೆಲ್ಲಿ ಕೈಗೆ ಸಿಗಲ್ಲ, ಹಾಗೆ ಹೀಗೆ. ನಂದು ಸಿನಿಮಾ ನಡೀತಾ ಇತ್ತು ಅದೇ ಟೈಮಲ್ಲಿ. ಸೊ ಹಾಗಾಗಿ ನಾನೇನು ಮಾಡಿದೆ, ನನ್ನ ಸ್ನೇಹಿತ ಪೃಥ್ವಿ ಅಂತ, ದಯವಿಟ್ಟು ಪೃಥ್ವಿ ಎಲ್ಲಿದ್ರು ಬನ್ನಿ, ನೀವು ಅಲ್ಲಿ ಹೋಗ್ಬಿಟ್ರೆ ಹೆಂಗೆ ಬಾಸ್, ನೀವೇ ಸಿನಿಮಾದ ಗುರುಗಳು ಬಂದವ್ರೆ, ನಮ್ಮ ರಂಗಸ್ವಾಮಿ ಸರ್ ಅವ್ರ ಗುರುಗಳು. ಬನ್ನಿ ಸರ್. ಸಿನಿಮಾ ಅವರೊಂದು ಯಾವುದೋ ಲೈನ್ ಇಟ್ಕೊಂಡಿದ್ದಾರೆ, ನನಗೆ ಇವಾಗ ಟೈಮ್ ಸಿಗ್ತಿಲ್ಲ, ನಂದು ಲಾಸ್ಟ್ ಒಂದು ಸಿನಿಮಾ ಕುಲದಲ್ಲಿ ಕೀಳಿ ಯಾವುದೋ ಶೂಟಿಂಗಲ್ಲಿದ್ದೆ, ನೀವು ಒಂಚೂರು ಅವ್ರ ಜೊತೆ ಕೂತ್ಕೊಂಡು ಕತೆ ಡೆವಲಪ್ ಮಾಡಿಕೊಡಿ ಅಂತ. ಸೊ ಪೃಥ್ವಿಯವರು ರಂಗಸ್ವಾಮಿ ಅವರೆಲ್ಲ ಕುಂತು ಒಂದು ಕತೆ ಡೆವಲಪ್ ಮಾಡಿದ್ರು. ಅದೆಲ್ಲ ತುಂಬ ಏನೇನೇ ನಡೆದ್ರು ನನಗೆ ಹೇಳ್ತಾಯಿದ್ರು ಫೋನಲ್ಲಿ, ಚೆನ್ನಾಗಿ ಕೇಳಿಸ್ತಾ ಇತ್ತು, ಒಳ್ಳೆ ವಿಷಯಗಳು. ಸರಿ ಡೆವಲಪ್ ಮಾಡಿ ಅವರೇ ಡೈಲಾಗು, ನಮ್ಮ ಪೃಥ್ವಿರಾಜ್ ಅವರೇ ಡೈಲಾಗ್ ಎಲ್ಲ ಬರೆದ್ರು. ಸೊ ಒಂದು ಹಂತಕ್ಕೆ ಸ್ಕ್ರಿಪ್ಟೆಲ್ಲ ರೆಡಿ ಆಯಿತು. ಸ್ಕ್ರಿಪ್ಟ್ ರೆಡಿ ಆದಮೇಲೆ ಯಾವುದೇ ಪೂರ್ವ ತಯಾರಿ ಇಲ್ಲ, ಯಾವ ಥರ ಆರ್ಟಿಸ್ಟು, ಯಾವ ಥರ ಲೊಕೇಶನ್ನು, ಎಲ್ಲಿಗೆ ಹೋಗಿ ಶೂಟ್ ಮಾಡೋದು ಏನೂ ಇಲ್ಲ. ಒಂದು ಒಳ್ಳೆ ಕತೆ, ಅದಕ್ಕೇನೋ ಮಾಡಬೇಕು ಅನ್ನೋ ಒಂದು ಆಸೆ ಅವ್ರು. ಆ ಕತೆ ಆಯಿತು, ಹಾಡುಗಳು ಮುಂಚೆನೇ ರೆಡಿ ಆಗೋಗಿತ್ತು, ಎಲ್ಲ ರೆಡಿ ಇದೆ. ಇವಾಗ ಶೂಟಿಂಗ್ ಹೋಗಬೇಕು, ಆರ್ಟಿಸ್ಟ್ಗಳು ಯಾರು ಅಂದಾಗ ಸೊ ನಮಗೆ ತುಂಬಾ ಆರ್ಟಿಸ್ಟ್ಗಳು ಯಾರಿಗೆ ಫೋನ್ ಮಾಡಿದ್ರು, ನಮ್ಮ ಅಸೋಸಿಯೇಟ್ ಈ ಸಿನಿಮಾದಲ್ಲಿ ವಿಶಾಲ್ ಅಂತ ಹುಡುಗ ಇವತ್ತು ಬಂದಿಲ್ಲ, ಯಾವುದೋ ಒಂದು ಕೆಲಸದ ಮೇಲಿದ್ದಾನೆ, ಅವ್ನು ಯಾರಿಗೆ ಫೋನ್ ಮಾಡಿ ಯಾರನ್ನು ಕೇಳಿದ್ರು ಆರ್ಟಿಸ್ಟ್ಗಳದ್ದು ಡೇಟ್ಸು ಮತ್ತು ರೇಟು ಎರಡೂ ವರ್ಕೌಟ್ ಆಗ್ತಾ ಇರಲಿಲ್ಲ. ಸರಿ ನಾಗರಾಜ್ಗೆ ಒಂದು ಸರಿ ಫೋನ್ ಮಾಡಿದೆ ನಾನು, ನಾಗರಾಜ್ ಸರ್ ಎಲ್ಲಿದ್ದಾರೆ ಬನ್ನಿ ಅಂತ. ಏನು ಸರ್ ಇಲ್ಲ ಬನ್ನಿ, ಒಂದು ಸಿನಿಮಾ ಬಗ್ಗೆ ಮಾತಾಡಬೇಕು. ಇಮಿಡಿಯೇಟಾಗಿ ಬಂದರು. ಏನು ಸರ್ ಅಂದರು, ಒಂದೊಳ್ಳೆ ಪಾತ್ರ ಇದೆ, ನಿಮಗೆ ಶೂಟೇಬಲ್ ಆಗಿದೆ, ನೀವು ಮಾಡ್ಬೋದು, ಬಟ್ ನೀವು ಮುಂದೆ ನಿಂತ್ಕೊಂಡು ಇನ್ನೊಂದಷ್ಟು ಕಲಾವಿದರನ್ನ ಇಲ್ಲಿ ಗುಡ್ಡೆ ಹಾಕಬೇಕು. ಸೊ ನಾಗರಾಜ್ ಅವರು ಬಂದು ಅವರ ಸರ್ಕಲಲ್ಲಿ ಯಾರ್ಯಾರು ಅವ್ರ ಮಾತು ಕೇಳ್ತಾರೆ, ಒಂದಷ್ಟು ಒಳ್ಳೆ ಕಲಾವಿದರು, ಮತ್ತು ಜೊತೆಗೆ ಸ್ವಲ್ಪ ಸಂಭಾವನೆಯಲ್ಲೂ ನಮ್ಮ ಮಾತು ತೊಗೊಂಡು ಈ ಬಜೆಟ್ ಈ ಒಂದು ಸಿನಿಮಾಗೆ ಅನುಕೂಲವಾಗಿ ಕೆಲಸ ಮಾಡೋವಂಥವ್ರು ಯಾರ್ಯಾರು ಸಿಗ್ತಾರೆ ಎಲ್ಲರನ್ನೂ ಕರ್ಕೊಂಬಂದು ಆ ಲೀಸ್ಟಲ್ಲಿ ನಮಗೆ ನಮ್ಮ ಸಕ್ಕರೆ ನಾಡು ಉಮೇಶ್ ಅವರು ಎಲ್ಲೋಗ್ಬಿಟ್ರು, ಅಲ್ಲಿದ್ದಾರೆ. ಸೊ ಅವರು ಇನ್ನೂ ಭಾಳಷ್ಟು ಕಲಾವಿದರು. ಹಾಗೆ ಹುಡುಕ್ತಾ ನಮ್ಮ ಈ ಮೈರಾ ಸೊ ಮೈರಾ, ಹೀಗೆ ಬಹಳಷ್ಟು ಕಲಾವಿದರು ಸಿಕ್ಕಿದ್ರು. ನಮ್ಮ ವಾಸು ಸರ್ಗೆ ನಾನೇ ಫೋನ್ ಮಾಡಿಬಿಟ್ಟೆ, ವಾಸು ಸರ್ ನೀವು ಪೇಮೆಂಟ್ ಕೊಡಿಸೋಂಥ ಸಿನಿಮಾ ಸಿಕ್ಕಿದೆ, ಫಸ್ಟ್ ಟೈಮ್ ನನಗೆ ಬನ್ನಿ ಅಂದೆ. ಅವರು ಖುಷಿಯಾಗಿ ಬಂದರು, ಪಾಪ ಒಂದು 4 ದಿನ ಕೆಲಸ ಮಾಡಿಕೊಟ್ರು. ಹಾಗೆ ಎಲ್ಲ ಕಲಾವಿದರು ಸಿಕ್ಕಿದ್ರು. ಹಾಗೆ ಟೆಕ್ನಿಷಿಯನ್ಸ್ ಲಿಸ್ಟು ಕೂಡ ಎಲ್ಲ ನಾಗರಾಜು ಮತ್ತು ನಮ್ಮ ರಂಗಸ್ವಾಮಿ ಅವರು ಮತ್ತು ವಿಶಾಲು ಮತ್ತು ಇಡೀ ಟೀಮ್ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು, ಇದು ನಾನು ಆರ್ಟಿಸ್ಟ್ ಆಗಿ ಇಲ್ಲಿ ವರ್ಕ್ ಮಾಡ್ತಿದ್ದೀನಿ, ಇಲ್ಲ ನಾನಿಲ್ಲಿ ಟೆಕ್ನಿಷಿಯನ್ನು ಅನ್ನೋ ಭಾವನೆ ಇಟ್ಕೊಳ್ಳದೆ ಪ್ರತಿಯೊಬ್ಬರು ಅವ್ರವ್ರ ಕೆಲಸಕ್ಕಿಂತ ಹೆಚ್ಚಾಗಿ ಈ ಚಿತ್ರದ ಒಳಗಡೆ ತೊಡಗಿಸ್ಕೊಂಬಿಟ್ರು. ಅದು ಏನು ಕಾರಣ ಅಂದರೆ ನಮ್ಮ ರಂಗಸ್ವಾಮಿ ಅವರ ಒಂದು ಫ್ರೆಂಡ್ಲಿ ನೇಚರ್. ಅವ್ರಿಗೆ ಯಾರು ಜೊತೆನೂ ಸಂಬಂಧಗಳು ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ರು. ಯಾರ ಜೊತೆನೂ ಒಂಥರ ಇರಿಸು ಮುರಿಸು ಆಗೋದು ಅವೆಲ್ಲ ಇಲ್ಲವೇ ಇಲ್ಲ. ಅವ್ರು ಹೇಗಿದ್ದರೆ ಹಾಗೆ, ಹಾಲು ಹಾಕಿದ್ರೆ ಹಾಲು, ನೀರಲ್ಲಿ ಹಾಕಿದ್ರೆ ನೀರು ಅಂದಂಗೆ ಆ ಥರ ಬ್ಲೆಂಡ್ ಆಗಿಬಿಡ್ತಾಯಿದ್ರು. ಅದು ಅವರ ಸ್ವಭಾವ. ಹಾಗಾಗಿ ಎಲ್ಲರೂ ಇದಕ್ಕೆ ಸೆಟ್ ಆಗಿಬಿಟ್ರು. ಸರಿ ವ್ಯವಹಾರ ಅದು ಇದು ನೋಡ್ಕೋಬೇಕು, ಒಬ್ಬ ಗಿನೇಜರ್ ಅಂದರೆ ಯಾರು ಬೇಡಾರಾಮ್ ನಾವೇ ನೋಡೋಣ ಅಂತೇಳಿ ಅವರೇ ಮುಂದೆ ನಿಂತ್ಕೊಂಡ್ರು. ಅವ್ರ ಮಗನ್ನೂ ಜೊತೆಗೆ ಹಾಕ್ಕೊಂಡ್ರು, ಅಪ್ಪು ಅಂತ ಹೇಳಿ, ರಾಗ ಸುಬ್ರಹ್ಮಣ್ಯ ಅವನ ಹೆಸರು. ಅವನು ಮನೇಲಿ ದುಡ್ಡು ಕೊಟ್ಟಿದ್ದಾರೋ ಇಲ್ಲೋ ಅವ್ರ ಅಪ್ಪ ಅವ್ರನ್ನ ಕೈಗೆ ಯಾವತ್ತಾದರೂ ಇಡೀ ಸಿನಿಮಾದ ಕ್ಯಾಶಿಯರಾಗಿ ಕೆಲಸ ಮಾಡ್ದ ಅವನು. ಸೊ ಒಬ್ರಿಗೂ ₹1 ಬ್ಯಾಲೆನ್ಸ್ ಹಿಡ್ದಿರ ಮುಂಚೆನೇ ಹೋಗಿ ದುಡ್ಡು ಕೊಟ್ಟು ಬರೋನು. ಸೊ ಹಾಗಾಗಿ ಸಿನಿಮಾದಲ್ಲಿ ಯಾವುದೂ ಅಡಚಣೆಗಳಾಗಲಿಲ್ಲ. ಸೊ ಹೀಗೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು, ಆರ್ಟಿಸ್ಟು ಈ ಪ್ರಾಜೆಕ್ಟ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಎರಡನೇದು ಸಿನಿಮಾ ಎಲ್ಲ ಮುಗಿಸ್ಕೊಂಡು ನಾವು ಶೂಟಿಂಗ್ ಆಯಿತು, ಆಮೇಲೆ ಡಬ್ಬಿಂಗ್ ಅಂದರು. ಸರಿ ಆ ಟೈಮಲ್ಲಿ ಎಲ್ಲ ಕಡೆನೂ ನನ್ನ ಗಮನ ಇತ್ತು, ಯಾಕೆಂದರೆ ಒಂದು ಜವಾಬ್ದಾರಿ ನಾನು ತೊಗೊಂಬಿಟ್ಟಿದ್ದೆ. ರಂಗಸ್ವಾಮಿ ಅವ್ರು ನನ್ನನ್ನು ನಂಬಿದ್ರು.
ಹಾಗಾಗಿ ಎಲ್ಲ ವಿಷಯದಲ್ಲೂ ನಾನು ಒಂದು ಸ್ವಲ್ಪ ಗಮನ ಕೊಡ್ತಿದ್ದೆ. ಸೊ ಇಡೀ ಟೀಮ್ ಕೂಡ ಒಬ್ರಿಗೊಬ್ರು ಎಲ್ಲವನ್ನು ಶೇರ್ ಮಾಡ್ತಿದ್ವಿ. ಫೈನಲಿ ಡಬ್ಬಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಎಡಿಟ್ರ್ ದೀಪು ಅಂತ ಅವನ ಕೈಯಲ್ಲಿ ಕೊಟ್ಟೆ. ಅವನು ನೀಟಾಗಿ ಎಡಿಟ್ ಮಾಡಿಕೊಟ್ಟ. ಹಾಗೆ ಒಂದು ಲಿರಿಕಲ್ ವಿಡಿಯೋ ಎಲ್ಲ ರೆಡಿಯಾಗಿ ಇವತ್ತು ಇಲ್ಲಿವರೆಗೂ ಸಿನಿಮಾ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗಿದಿದೆ. ಇನ್ನೇನು ಕೆಲವು ರೀ ರೆಕಾರ್ಡಿಂಗ್ ಪೋರ್ಷನ್ ಸೆಕೆಂಡ್ ಹಾಫ್ ಇನ್ನೊಂದು ಸ್ವಲ್ಪ ಆಗಬೇಕು. ಇನ್ನು ಸ್ವಲ್ಪ ಕೆಲಸಗಳಿದೆ. ಎಲ್ಲ ಈ ತಿಂಗಳಲ್ಲಿ ಮುಗಿಯುತ್ತೆ. ಆದಷ್ಟು ಬೇಗ ಸಿನಿಮಾ ಕೂಡ ಬಿಡುಗಡೆ ಆಗುತ್ತೆ. ಇದು ಈ ಚಿತ್ರದ ಒನ್ ಲೈನ್. ತುಂಬ ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಮಾಡಿಲ್ಲ, ಮಾಡಿಸಿದ್ದಾರೆ ರಂಗಸ್ವಾಮಿ ಸರು. ತುಂಬ ಖುಷಿಯಾಗುತ್ತೆ. ಇನ್ನು ನಮ್ಮ ರಾಜೇಶ್ ಅವರು ಇದು 2ನೇ ಸಿನಿಮಾ. ಈ ಪಾದ ಪುಣ್ಯಪಾದ ಅಂತ ಒಂದು ಸಿನಿಮಾ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಅದರಲ್ಲಿ ಇವ್ರು ಪರಿಚಯ ಆಗಿದ್ದರು. ಈ ಸಿನಿಮಾಗೂ ಇವ್ರನ್ನೇ ನಾವು ಮಾಡ್ಕೊಂಡ್ವಿ. ಆಮೇಲೆ ನನ್ನ ಜೊತೆಲಿದ್ದವ್ರು ಎಲ್ಲ ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ಜಾಸ್ತಿ ಪೇಮೆಂಟ್ ತಗೊಳ್ಳೋ ಆರ್ಟಿಸ್ಟ್ ಕೂಡ ನಾನು ಕರೆದ ತಕ್ಷಣ ಒಂದು ಸಣ್ಣ ಸಿನಿಮಾ ಮಾಡ್ತಿದ್ದೀವಿ ಬನ್ನಿ ಅಂತ ತಕ್ಷಣ ಎಲ್ಲರೂ ಬಂದರು. ಎಲ್ರಿಗೂ ಥ್ಯಾಂಕ್ ಯು. ಮತ್ತು ನಮ್ಮ ಸಕ್ಕರೆನಾಡು ಅವ್ರಿಗೆ, ಮಂಜುನಾಥ್ ಭದ್ರಾವತಿ ಅವರಿಗೆ, ನಾಯರ ಅವರಿಗೆ, ಇಲ್ಲಿ ಇರೋಂಥ ಎಲ್ರಿಗೂ ಥ್ಯಾಂಕ್ ಯು. ನನಗೆ ಭಯ ಮಾತಾಡೋಕ್ಕೆ, ಪ್ರೆಸ್ ಮುಂದೆ ಯಾವತ್ತೂ ಮಾತಾಡಿಲ್ಲ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಆಶೀರ್ವಾದ ಇದ್ದರೆ ಈ ಸಿನಿಮಾ ಒಳ್ಳೆ ಸಕ್ಸಸ್ ಆಗುತ್ತೆ. ಸರ್ವಂತರ್ಯಾಮಿ ಟೈಟಲ್ ನಾವು ಇಟ್ಕೊಂಡಿದ್ದೀವಿ. ಸರ್ವಂತರ್ಯಾಮಿ ನೀವು ಎಲ್ಲ ಕಡೆ ನೀವು ಇದನ್ನು ಪ್ರಮೋಷನ್ ಮಾಡ್ತೀರಾ. ಆಶೀರ್ವಾದ ಮಾಡಿ ನಮಗೆ. ಈ ಸಿನಿಮಾ ಚೆನ್ನಾಗಿ ಬಂದಿದೆ. ನಿಮ್ಮ ಆಶೀರ್ವಾದ ಇದ್ದರೆ ಸಿನಿಮಾ ಒಂದು ರೇಂಜ್ಗೆ ಒಳ್ಳೆಯದಾಗುತ್ತೆ. ಇಷ್ಟು ಹೇಳ್ತೀನಿ ಸರ್. ಥ್ಯಾಂಕ್ ಯು. ನನ್ನ ಪಾತ್ರ ಒಂದು ಫ್ಯಾಮಿಲಿಲಿ ಒಂದು ಗಂಡ ಹೆಂಡತಿ ಇಬ್ಬರು ಮಕ್ಕಳು. ಅದರಲ್ಲಿ ಒಂದು ಪಾತ್ರ, ಅದು ಮಗಳಿಗೆ ಏನೋ ಒಂದು ಸಣ್ಣದೊಂದು ತೊಂದರೆ ಆಗುತ್ತೆ. ಆ ತೊಂದರೆಯಿಂದ ಸ್ಟೇಷನ್ನು, ಕೋರ್ಟು ಈ ಥರ ಅಲಿಯುವಂಥ ಕ್ಯಾರೆಕ್ಟ್ರು. ಮಗಳಿಗೋಸ್ಕರ ಅಪ್ಪ ಏನೆಲ್ಲ ಕಷ್ಟಪಡ್ತಾನೆ ಅನ್ನೋದು ಒಂದು ಲೈನ್. ಸ್ಕೂಟ್ರು ಪ್ರೊಡ್ಯೂಸರ್ದೆ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ, ಟೆಕ್ನಿಷಿಯನ್ಸು ಮತ್ತು ರಂಗಸ್ವಾಮಿ ಸರ್ಗೂ ಧನ್ಯವಾದಗಳು ಒಂದು ಅಪರ್ಚುನಿಟಿ ಕೊಟ್ಟಿರೋದಕ್ಕೆ. ಸರ್ವಾಂತರ್ಯಾಮಿ ಅಂದರೆ ಈಗಿನ ಪ್ರೆಸೆಂಟಲ್ಲಿ ನಡೆಯುತ್ತಾರ ಅಂಥ ಸಿಚುವೇಶನ್ನು. ಈಗ ಒಂದು ಸಣ್ಣ ಒಂದು ಮಿಸ್ಟೇಕು ಯಾವ ಸಮಸ್ಯೆಗಳನ್ನ ಲೈಫಲ್ಲಿ ಮೈಮೇಲೆ ಎಳ್ಕೊಳ್ತಾರೆ. ಈಗಿನ ಪ್ರೆಸೆಂಟ್ ನಡೀತಿರೋ ಅಂಥ ಸಿಚುವೇಶನ್ನೇ ಅದು. ಆ ಒಂದು ಕಂಟೆಂಟ್ ಇಟ್ಕೊಂಡು ಬೇಸಲ್ಲೇ ಕತೆ ಹೇಳ್ತಿರೋದು ತುಂಬ ಚೆನ್ನಾಗಿದೆ. ಈಗಿನ ಪ್ರೆಸೆಂಟ್ಗೆ ತುಂಬ ಆಪ್ಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಒಂದು ಸೋಷಿಯಲ್ ಕಾಸ್ ಮೆಸೇಜೂ ಇದೆ. ಅಂದರೆ ಈಗಿನ ಯೂತ್ ಯಾವ ಥರ ಮೊಬೈಲ್ ಆಗಲಿ ಸಮಥಿಂಗ್ ಜೀವನದಲ್ಲಿ ಯಾವ ಥರ ತೊಂದರೆಗಳನ್ನ ಅನುಭವಿಸ್ತಾರೆ, ಆ ಸಣ್ಣ ರೀಸನ್ಗೋಸ್ಕರ ಯಾವ ಥರ ಅದನ್ನು ಫೇಸ್ ಮಾಡೋಕ್ಕಾಗ್ದಿರ, ಆಮೇಲೆ ಫ್ಯಾಮಿಲಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ ಅದ್ರ ಬಗ್ಗೆ, ಅದರಿಂದ ಓವರ್ಕಮ್ ಆಗೋದು ಯಾವ ಥರ ಅನ್ನೋದು ಒಂದು ಕತೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನಮಗೆ ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾ. ಸೊ ಜನ ನೋಡಿ ಅದನ್ನು ಹೆಂಗಿದೆ ಅನ್ನೋದು ಅವರು ಹೇಳಬೇಕು. ನಮ್ಮ ಕೆಲಸ ಇಲ್ಲಿಗೆ ಮುಗ್ದಿದೆ. ಇನ್ನೇನಿದ್ರು ಆಡಿಯನ್ಸು ನೋಡಿ ಅದನ್ನು ಚೆನ್ನಾಗಿದ್ದರೆ ಎಲ್ಲರಿಗೂ ಪಬ್ಲಿಸಿಟಿ ಮಾಡಿ. ಮತ್ತು ನೀವು ಮಾಧ್ಯಮ ಮಿತ್ರರೇ ಮೇನು, ಚೆನ್ನಾಗಿದ್ದರೆ ನೀವು ಇನ್ನೂ ಹೆಚ್ಚಿನ ರೀತಿ ಪ್ರಮೋಷನ್ ಮಾಡಿ ಈ ಸಿನಿಮಾಗೆ ಒಳ್ಳೇದು ಮಾಡಿಕೊಡಿ ಅನ್ನೋ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಅದೇ ಸರ್ವಂತರ್ಯಾಮಿ ಅನ್ನೋದು ದೊಡ್ಡ ಟೈಟ್ಲು. ಬಟ್ ಏನಿದ್ರೆ ಆ ಗ್ರ್ಯಾಂಡ್ನೆಸ್ನ ಅಂದ್ಕೊಂಡೆ, ಒಂದು 40 crores ಇರುತ್ತೆ ಅಂದ್ಕೊಂಡು ಬಜೆಟ್ ಅಂದ್ಕೊಂಡೆ. ಬಟ್ ನೋ ಪ್ರಾಬ್ಲಮ್. ನೆಕ್ಸ್ಟ್ ಸಿನಿಮಾ ಅವರು ಮಾಡ್ತಾರೆ ನೆಕ್ಸ್ಟ್ ಅವರು. ಅಂದರೆ ಇದು ಸ್ಟಾರ್ಟಿಂಗ್ ಕಂಪೋಸ್ ಮಾಡುವಾಗ ಇವರು ಬಂದಿದ್ದು ಶಿವ ಸಾಂಗ್ ಬೇಕೇ. ಸರ್ ನಾನು ಡ್ಯಾನ್ಸರ್, ನನಗೂ ಶಿವ ಸಾಂಗ್ ಬೇಕು ಸರ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಹೌದು ಸರ್ ಇಲ್ಲ ಸರ್ ಆಂಬಿಷನ್ ಸರ್, 30 years ಬ್ಯಾಕ್ ಆಂಬಿಷನ್ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು ಸಾಂಗ್. ಸರಿ, ಸಾಂಗ್ ಆಯಿತು. ನೆಕ್ಸ್ಟ್ ಸಾಂಗ್ ನೋಡಿದ್ರೆ ಟೋಟಲ್ ಬೇರೆ ಪ್ಯಾಟರ್ನ್. ನೆಕ್ಸ್ಟ್ ನೋಡಿದ್ರೆ ಒಂದು ಅಡ್ವೈಸ್ ಸಾಂಗ್ ಒಂದು, ಅದು ಸೆಲ್ ಬಗ್ಗೆ ಒಂದು ಸಾಂಗ್. ಏನು ಸಂಬಂಧ ಇಲ್ಲ, ಏನು ಎಲ್ಲ ಬೇರೆ ಡೈಮೆನ್ಷನ್ ಹೋಗ್ತಾ ಇದೆ ನೋಡಿ. ಬಟ್ ಅವ್ರಿಗೆ ಆಸೆ ಇತ್ತು. ಎಲ್ಲ ಸಾಂಗ್ ಎಲ್ಲ ಕೇಳಿದ ಮೇಲೆ ಅವ್ರಿಗೆ ಸ್ಟಾರ್ಟ್ ಆಯಿತು ಸಿನಿಮಾ ಮಾಡಬೇಕು ಅಂದ್ಬಿಟ್ಟು. ಅದಕ್ಕೆ ನನಗೆ ತುಂಬ ನಮ್ಮದು ಒಂದು ಕೈ ಇದೆ ಅಂದ್ಬಿಟ್ಟು ನನಗೂ ಸಂತೋಷ. ಅಂದರೆ ಸಾಂಗ್ ಕೇಳಿದ ಮೇಲೆ ಸಿನಿಮಾ ಮಾಡಬೇಕಂದ್ಬಿಟ್ಟು ಮಾತ್ರ ಆಸೆ ಬಂದರೆ ನಮಗೊಂದು ಕೈ ಇದೆ ಅಂದ್ಬಿಟ್ಟು ಅರ್ಥ. ಸೊ ಗುಡ್ ಸರ್. ಪಿಕ್ಚರು ರಿಕಾರ್ಡಿಂಗ್ ನಡೀತಾ ಇದೆ. ಸೊ ಸಿನಿಮಾ ನಾವು ಫಸ್ಟ್ ಹಾಫ್ ನೋಡಿದೆ, ತುಂಬ ನೀಟಾಗಿದೆ, ಪ್ರೊಫೆಷ್ನಲ್ ಟೋಟಲ್. ಈ ಸಿನಿಮಾ ನೋಡಿದ್ರೆ ಒಳ್ಳೆ ಮೆಸೇಜ್ ಇದೆ. ಈಗ ನಾನು ಎಲ್ಲ ಹೇಳ್ಬಿಟ್ರೆ ಅದು ತಪ್ಪಾಗುತ್ತೆ. ಒಳ್ಳೆ ಮೆಸೇಜ್. ಇವಾಗ ಏನು ಪಬ್ಲಿಕ್ಗೆ ಏನು ಹೇಳಬೇಕು ಹೇಳಿದ್ದಾರೆ, ನೀಟಾಗಿ ಹೇಳಿದ್ದಾರೆ. ಅದು ಮೇಯ್ನ್. ಅದು
ಅದೊಂದು ದೊಡ್ಡ ವಿಷಯ. ಈ ಊರಲ್ಲೇ ಇದು ಸರ್ವಂತರ ನಾನು ಒಂದು ಭಾಗ ಅಂದರೆ ನಮಗೂ ಸಂತೋಷ ಆಯಿತು. ಆ ಥರ ಸಾಂಗ್ ಕಂಪೋಸಿಂಗಲ್ಲಿ ಸರಿ ಕಾಂಪ್ರಮೈಸೇ ಇಲ್ಲ. ಚಿಕ್ಕ ಸಿನಿಮಾ ಥರ ಇಲ್ಲ, ದೊಡ್ಡ ಸಿನಿಮಾ ಥರ ಆಯಿತು. ಎವ್ರಿ ಲಿರಿಕಲಿ ಜಗಳ, ಎವ್ರಿ ಟ್ಯೂನಲ್ಲಿ ಜಗಳ ಎಲ್ಲ ಆಗಿ ಈ ಥರ ಬೇಕು ಆ ಥರ ಬೇಕು ಅಂದ್ಬಿಟ್ಟು ದಟ್ ಇಸ್ ದ ಬಿಕಾಸ್ ನಾದಿಲ್ಲ ಅಂದರೆ ಚೆನ್ನಾಗಿ ಬರಬೇಕು ಅಂದ್ಬಿಟ್ಟು ಮೇನ್ ಥಿಂಗ್. ಅದು ಖುಷಿ ಆಯಿತು. ಸೊ ಥ್ಯಾಂಕ್ಸ್ ಫಾರ್ ದ ಟೀಮ್, ಥ್ಯಾಂಕ್ಸ್ ಫಾರ್ ದ ಟೆಕ್ನಿಷಿಯನ್ಸ್ ಎಲ್ಲರಿಗೂ ತುಂಬ. ಸರ್ ಲಿರಿಕ್ಸ್ ಇವರೇ ಸರ್, ಎಲ್ಲ ಒನ್ ಮ್ಯಾನ್ ಶೋ ಎಲ್ಲ ಇವರೇ ಲಿರಿಕ್ಸು. 4 ಸಾಂಗ್ಸ್ ಆಡಿದ್ದಾರೆ ಸರ್, 4 ಸಾಂಗ್ಸು. ಚೇತನ್ ನಾಯ್ಕದಲ್ಲಿ, ದಾಮೋದರ ನಾಯ್ಕು, ಆಮೇಲೆ ರವೀಂದ್ರ ಸುಗಾವಿ ಸರ್ ಆಡಿದ್ದಾರೆ, ಸೂಪರ್ ಸಾಂಗ್ ಅದು. ಇದರ 4 ಸಾಂಗ್ ಟೋಟ್ಲ್ ಬೇರೆ, ಮಾಮೂಲು ಪ್ಯಾಟರ್ನೇ ಇಲ್ಲ, ಒಂದೊಂದು ಡೈಮೆನ್ಷನ್ ಇದೆ. ಅದನ್ನೊಂದು ಪ್ಲಸ್ ಇದಕ್ಕೆ ಸಿನಿಮಾಗೆ. ಹಾಂ, ಆ ಸೂಪರ್ ಸಾಂಗ್ ಅದು. ಅದೊಂದು ಹೇಳಿ ಸರ್, ನಮ್ಮ ಲಾಸ್ಟ್ ಅವರು ಫಿಲಾಸಫಿ ಸರ್ ಬರ್ದ್ರಲ್ಲ, ಹಾಂ, ಅದು JK ಸರ್ ಆ್ಯಕ್ಟ್ ಮಾಡಿದ್ರು ಸಾಂಗ್, ಒಂದು ಫಿಲಾಸಫಿ ಬಗ್ಗೆ ಎಕ್ಸ್ಟ್ರಾರ್ಡಿ ಅದು. ಅಂದರೆ ನೆಕ್ಸ್ಟ್ ಒಂದು ರಾಜ್ಕುಮಾರ್ ಸಾಂಗ್ ಇತ್ತಲ್ಲ ಕುಳದಲ್ಲಿ ಒಂದು ಕೇಳಿದ್ರು, ಆ ಥರ ಒಂದು ಪ್ಯಾಟರ್ನಲ್ಲಿ ಒಂದು ಸಾಂಗ್ ಮಾಡಿದ್ದು. ಆ ಪ್ಯಾಟರ್ನ್ ಇಲ್ಲ, ಬೇರೆ ಸ್ಟೇಜ್ ಜಯಲಲಿತಾ ಕೃಷ್ಣಮೂರ್ತಿ ಅವರು. ಸರ್ ಒಂದು ಸಾಂಗ್ ಅದು ಟೋಟಲ್ ಬೇರೆ ಕೇಮ್ ವೆರಿ ನೈಸ್. ಆ ಶೂಟಿಂಗ್ ಕೂಡ ನಾನು ನೋಡೋ ಶಾರ್ಟ್ಸ್ ವೆರಿ ಗುಡ್ ವರ್ಕ್ ಅದು. ಅದೇ ಒಂದೊಂದು 4 ಸಾಂಗ್ಸ್ 4 ಡೈಮೆನ್ಷನ್ಸ್ ಇದು, ಯಾವುದೋ ಒಂದು ಸಿಂಗಲ್ ಪ್ಯಾಟರ್ನೇ ಇಲ್ಲ. ಅದೊಂದು ಪ್ಲಸ್ ಇದು ಅವ್ರಿಗೆ. ತಾಂಡವ ಹಾಡಲ್ಲಿ ನಂಗೊಂದಿನ ರಾಮ್ ಸರ್ ಕಾಲ್ ಬಂತು. ಅದೇ ಫಸ್ಟ್ ಟೈಮ್ ನಾನು ಅವ್ರ ಹತ್ರ ಮಾತಾಡಿದ್ದು. ಆ್ಯಂಡ್ ಅವ್ರು ಹೇಳಿದ್ರು, ಈ ಥರ ನಾವೊಂದು ಶಿವತಾಂಡವ ಮಾಡ್ತಾ ಇದ್ದೀವಿ ಒಂದು ಮೂವಿಲಿ, ನೀವು ಪಾರ್ವತಿಯಾಗಿ ಮಾಡ್ತೀರಾ ಅಂತ. ಅದು ನನಗೆ ತುಂಬ ಫಾರ್ಚುನೇಟ್ ಅನಿಸ್ತು. ಬಿಕಾಸ್ ಇದೇ ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಕ್ಚುಲಿ ಇಂಡಸ್ಟ್ರೀಲಿ. ನಾನೊಂದು ಡಾನ್ಸರ್ ಆ್ಯಂಡ್ ಥಿಯೇಟರ್ ಆರ್ಟಿಸ್ಟ್. ಸೊ ಇದು ನನ್ನ ಪುಣ್ಯ ನನಗೆ ಸಿಕ್ಕಿದ್ದು. ಯಾಕಂದರೆ ನನ್ನ ಫಸ್ಟ್ ಪಾತ್ರನೇ ಆ್ಯಸ್ ಅ ಗಾಡೆಸ್ ಐ ಎಂಟರ್ಡ್ ಇನ್ ಟು ದ ಇಂಡಸ್ಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ರಂಗಸ್ವಾಮಿ ಸರ್, ಥ್ಯಾಂಕ್ ಯು ರಾಮ್ ಸರ್. ನಾನು 2 ದಿನ ಆ್ಯಕ್ಚುಲಿ ಎಲ್ಲರ ಜೊತೆ ಶೂಟ್ ಮಾಡಿದ್ದು. ಬಟ್ ಆ 2 ದಿನದಲ್ಲಿ ನನಗೆ ಎಲ್ಲರೂ ಫ್ಯಾಮಿಲಿ ಥರ ಅನ್ಸಕ್ಕೆ ಶುರು ಆಗಿಬಿಟ್ರು. ಮೇಕಪ್ ಆರ್ಟಿಸ್ಟ್ಸಿಂದ ಹಿಡಿದು ಇಡೀ ಕ್ರೂ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ನಮ್ಮ ಡಾನ್ಸ್ ಪ್ರಾಕ್ಟೀಸ್ ಸೆಷನ್ಸ್ ಕೂಡ ಅಷ್ಟೇ 2 ವಾರ ಪ್ರಾಕ್ಟೀಸ್ ಮಾಡಿದ್ವಿ. ಆ್ಯಂಡ್ ನಮ್ಮ ಡಾನ್ಸರ್ ಇದ್ರು ನಮ್ಮ ಜೊತೆ. ಸೊ ವೆರಿ ಹಂಬಲ್, ತುಂಬ ಒಳ್ಳೆ ಜನರ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ತು ನನಗೆ ಇನ್ ದ ವೆರಿ ಫಸ್ಟ್ ಆಪರ್ಚುನಿಟಿ. ಸೊ ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೊ ಮಚ್. ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ತಲುಪಿಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು. ಯಾರು ಬರ್ಕೊಟ್ರು ಡೈಲಾಗ್ ಇದು? ಬಂದಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಸ್ನೇಹಿತರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಸರ್ವಾಂತರ್ಯಾಮಿ ಹೇಳಿದಾಗೆ ಒಂದು ದೊಡ್ಡ ಕ್ಯಾನ್ವಸ್ ಇರ್ತಕ್ಕಂಥ ಒಂದು ಟೈಟ್ಲು. ಸೊ ಅದೇ ರೀತಿ ಸಿನಿಮಾ ಮಾಡಿದ್ದಾರೆ. ನಾನು ಯೂಶಲಾಗಿ ಒಂದು 5 ವರ್ಷದಿಂದ ನಾನು ದಾಡಿ ಬಿಟ್ಟಿದ್ದೆ. ರಾಮನಾರಾಯಣ ಅವರು ಈ ಚಿತ್ರಕ್ಕೆ ಹೆಂಗಾರು ಮಾಡಿದ್ದಾರೆ, ಕ್ಷೇಮ ಹೊಡಿತಾರೆ, ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಹಾಗಂತ ಅದು ಮಾಡಿಸಿದ್ರು. ಸೊ ಈ ಚಿತ್ರಕ್ಕೋಸ್ಕರ ಅದೊಂದು ದಾಡಿ ಶೇವ್ ಮಾಡಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ತ್ಯಾಗ ಏನಿಲ್ಲ, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಖುಷಿ ಆಯಿತು. ನಾನು ಯೂಶಲಾಗಿ ಆಲ್ಮೋಸ್ಟ್ ಆಲ್ ರಾಮನಾರಾಯಣ ಚಿತ್ರಗಳಲ್ಲೇ ಆ್ಯಕ್ಟ್ ಮಾಡ್ತಾ ಇರ್ತೀನಿ. ಒಂದು ಒಳ್ಳೆ ಪಾತ್ರ ಕೊಡ್ತಾರೆ ಅಂದಿರ್ತಾರೆ. ಆಯಿತು, ನಂದು ಆಲ್ಮೋಸ್ಟ್ ಆಲ್ 150 ಸಿನಿಮಾ ಆಯಿತು ಇಲ್ಲಿವರೆಗೂ. ಸೊ ನಡೀತಾ ಇದೆ ಚಿತ್ರ. ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದೆ, ಕೆಲವು ಪೋರ್ಷನ್ಸ್ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯೂಶಲಾಗಿ ಫಸ್ಟು ಡೈರೆಕ್ಷನ್ನು ಅಲ್ಲಿ ಇಷ್ಟು ಒಂಥರ ಫ್ರೇಮ್ ಆಗಲಿ ಮತ್ತೊಂದಾಗಲಿ ಆ ಒಂದು ಸ್ಕ್ರೀನ್ ಪ್ಲೇ ವರ್ಷನ್ಸ್ ಆಗಲಿ ಒಂಥರ ಖುಷಿ ಕೊಡ್ತು. ಅನಿಸಿಲ್ಲ ಒಂದು ಹೊಸ ಡೈರೆಕ್ಟರ್ ಮಾಡ್ತಿರೋ ಅಂತ ಅನ್ನಿಸ್ಲಿಲ್ಲ. ಥ್ಯಾಂಕ್ ಯು ರಂಗಸ್ವಾಮಿ ಸರ್, ನಮ್ಗೆ ಒಳ್ಳೇದಾಗಲಿ. ಈ ಚಿತ್ರದ ಮುಖಾಂತರ ದೊಡ್ಡ ಯಶಸ್ಸು ತಂದುಕೊಟ್ಟು ಮುಂದಕ್ಕೆ ಇದೇ ರೀತಿ ಕನ್ನಡ ಚಿತ್ರಗಳನ್ನ ವರ್ಷಕ್ಕೊಂದು 2 ಸಿನಿಮಾ ಮಾಡ್ತಾಯಿರಿ. ದೇವ್ರು ಒಳ್ಳೇದು ಮಾಡಲಿ. ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ಎಲ್ಲವೂ ಈ ಚಿತ್ರದ ಮೇಲೆ ಇರಲಿ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಹಬ್ಬಕ್ಕೆ ಸಂಬಂಧಪಟ್ಟಾಗೆ ಆ್ಯಕ್ಚುಲಿ ನೋಡಲು ತುಂಬ ಖುಷಿ ಆಗುತ್ತೆ. ಮ್ಯೂಸಿಕ್ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ರಂಗಸ್ವಾಮಿ ಸರ್ ಕೂಡ ಅದ್ಭುತವಾಗಿ ಲಿರಿಕ್ ಬರೆದಿದ್ದಾರೆ. ಈ ಸಿನಿಮಾದಲ್ಲಿ ನಂದೊಂದು ನೆಗೆಟಿವ್ ಶೇಡ್ ಪಾತ್ರ ಬಂದಾಗ ಅಂದರು ಯಾರೋ ಒಬ್ಬರು,
ಇದರಲ್ಲೂ ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಅಂತಂತ ಹೌದು ಸರ್ ಅಂತ ಹೇಳಿದೆ. ನಾನು ಇಲ್ಲಿವರೆಗೂ ಕೆಲವು ಸ್ಟಾರ್ಸ್ಗಳ ಜೊತೆ, ಈಗ ಉಪ್ಪಿ ಸರ್, ರೀಸೆಂಟಾಗಿ ರಾಜ್ಬಿ ಶೆಟ್ಟಿ ಸರ್, ಇವ್ಗಳ ಜೊತೆ ಎಲ್ಲರ ಜೊತೆ ವರ್ಕ್ ಮಾಡಿದಾಗೆಲ್ಲ ಒಂದು ಫೈಟು ಅಥವಾ ಒಂದು ಪಂಚಿಂಗ್ ಡೈಲಾಗ್ಸ್ಗಳು ಇದ್ರ ಮುಖಾಂತರನೇ ಎಲ್ಲದರಲ್ಲೂ ಮಾಡಿರೋದು. ನಮ್ಮ ದರ್ಶನ್ ಸರ್ ಜೊತೆ ಆಗಿರ್ಬೋದು, ಎಲ್ಲರ ಜೊತೆನೂ. ನನಗೆ ಇದ್ರಲ್ಲಿ ಕರೆ ಬಂದಾಗ ನಾನು ಇದ್ರೂ ಕೂಡ ಅದು ಹಂಗೆ ಅನ್ಕೊಂಡೆ. ಬಟ್ ಇದೊಂದು ವಿಭಿನ್ನವಾದ ಪಾತ್ರ, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಒಂದು ಕ್ಯಾರೆಕ್ಟರ್ನ ನನ್ನ ಹತ್ರ ಮಾಡಿಸು. ನಮ್ಮ ರಾಮನಾರಾಯಣ ಸರ್ ಜೊತೆ ವರ್ಕ್ ಮಾಡ್ಬೇಕು ಅನ್ನೋದು ಭಾಳ ಆಸೆ ಇತ್ತು. ಇದರಲ್ಲಿ ರಂಗಸ್ವಾಮಿ ಸರ್ ಬೆನ್ನೆಲುಬಾಗಿ ನಮ್ಮ ರಾಮನಾರಾಯಣ ಸರ್ ಕೂಡ ನಿಂತಿದ್ದಾರೆ. ಅದು ನಮಗೆ ಭಾಳ ಖುಷಿ ಇದೆ. ನನಗೆ ಅವರು ಫೋನ್ ಮಾಡಿ ಈ ಥರ ಒಂದು ಪಾತ್ರ ಇದೆ ಮಾಡೋ ಅಂತೇಳಿ ನಾನು ಯಾವುದನ್ನು ಕೇಳಿಲ್ಲ ಸರ್. ಹಾಗೆ ಸಂಭಾವನೆ ಬಗ್ಗೆ ಕೇಳಿದೆ. ಆ್ಯಕ್ಚುಲಿ ನಾನು ಯಾವುದ್ರ ಬಗ್ಗೆನೂ ಇದು ಮಾಡೋಕೆ ಹೋಗಿಲ್ಲ. ನಮ್ಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾಕಂದರೆ ಎಷ್ಟೋ ಸಿನಿಮಾಗಳಲ್ಲಿ ನಾವು ರಕ್ತ ಸುರಿಸಿ ಕೆಲಸ ಮಾಡಿರ್ತೀವಿ, ಅದರಲ್ಲಿ ನಮ್ಮನ್ನ ಎಷ್ಟೋ ಕಡೆ ನಮ್ಮನ್ನ ಬಿಟ್ಟು ಇವೆಂಟ್ಗಳು ಮಾಡ್ತಿರ್ತಾರೆ, ನಮ್ಮನ್ನು ಕರೆದೇ ಇರಲ್ಲ. ಈ ಸಿನಿಮಾದಲ್ಲಿ ನಾವು ಬೆವರು ಕೂಡ ಸುರಿಸಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ರಂಗಸ್ವಾಮಿ ಸರ್. ನಮ್ಮ ಈವೆಂಟ್ಗೆ ಎರಡು ಮೂರು ಸರಿ ಕಾಲ್ ಮಾಡಿ ಬನ್ನಿ ಅಂತ ಕರೆದು ಭಾಳ ಖುಷಿ ಆಯಿತು. ನಮ್ಮ ಸರ್ವಂತರಾಮಿ ಸಿನಿಮಾಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಆರೈಕೆ ಇರಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ರವಿ ಚೌಡಿ ಮಾತಾಡೋದು ವೇದಸ್ಯ ಮ್ಯೂಸಿಕ್ಕಿಂದ. ಫಸ್ಟ್ ಕೆ ರಾಮರಾಜ್ ಸರ್ ಅವರು ಒಂದು ಈ ಮೂವಿ ಇದೆ, ಸೊ ಸಾಂಗ್ಸ್ ಆಡಿಯೋ ರೈಟ್ಸ್ ಅಂತ ಹೇಳಿದರು. ಸರ್ವಂತ ಯಾಮಿ ಅಂತ ಹೇಳಿದ ತಕ್ಷಣ ದೊಡ್ಡ ಸಿನಿಮಾ ಚೆನ್ನಾಗೇ ಬರ್ಬೋದು ಅಂತ ಒಂದು ಥಾಟ್ಸಲ್ಲಿ ಬನ್ನಿ ಸರ್ ಮಾತಾಡುವ ಅಂತ ಹೇಳಿದ್ದೆ. ಸೊ ಹಾಡುಗಳು 4 ಹಾಡುಗಳು ಇದೆ ಇದರಲ್ಲಿ. ಪ್ರತಿಯೊಂದು ಹಾಡು ಡಿಫ್ರೆಂಟ್ ಆಗಿದೆ. ಸೊ ಇದರಲ್ಲಿ ಮೇನ್ ಆಗಿ ಕೆ ರಾಮರಾಜ್ ಸರ್ ಮತ್ತು ಮಾಡಿರೋ ಅವ್ರ ಮುಂಚಿನ ಸಿನಿಮಾದ ಹಾಡನ್ನ ನಮ್ಮ ಆಡಿಯೋ ರೈಟ್ಸಲ್ಲೇ ಇದೆ. ಸೊ ಅದು ನೋಡಿಬಿಟ್ಟು ಇದನ್ನು ತೊಗೊಂಡಿದ್ವಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆಲ್ಲ ಪ್ರೋತ್ಸಾಹ ನಿಮ್ಮ ಮಾಧ್ಯಮ ಮಿತ್ರರು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗ ಆಲ್ರೆಡಿ 6 o'clock ಪ್ರೀಮಿಯರ್ ಶೋ ಅಲ್ಲಿ ಆಲ್ರೆಡಿ ವೇದಸ್ಯ ಮ್ಯೂಸಿಕಲ್ಲಿ ಆಡಿಯೋ ರಿಲೀಸ್ ಆಗಿದೆ, ಲಿರಿಕಲ್ ವಿಡಿಯೋ. ಎಲ್ಲರೂ ನೋಡಿ, ನಿಮ್ಮ ಕಡೆಯಿಂದ ಸಪೋರ್ಟ್ ದಯವಿಟ್ಟು ಇರಲಿ ಅಂತ ನನ್ನ ಕಡೆಯಿಂದ ಪಡಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರು ಅಂದರೆ ರಂಗಭೂಮಿ ಕಲಾವಿದರು. ತುಂಬ ವರ್ಷಗಳಿಂದ ಈ ರಂಗಭೂಮಿಯಲ್ಲಿ ತುಂಬ ಆಸಕ್ತಿ ಹೊಂದಿ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ನಾನು ಒಂದೆರಡು ಸಿನಿಮಾ ಮಾಡಿ ಕೈ ಸುಟ್ಕೊಂಡಿದ್ದೀನಿ ಬಿಡಿ. ಅದಾದಮೇಲೆ ಬಿಟ್ಬಿಟ್ಟೆ ಇದು ಸಿನಿಮಾ ಸವಾಸ ಬೇಡ ಅಂತ. ಏನೋ ಒಂದು ರೀತಿಯಲ್ಲಿ ನಾನೊಬ್ಬ ಸರ್ಕಾರಿ ನೌಕರ ಆಗಿದ್ರೂ ಕೆಲವೊಂದು ಇದರಲ್ಲಿ ಸ್ವಲ್ಪ ಬಿಡುವು ಸಿಕ್ತು ನನಗೆ. ಏನೋ ಅದೃಷ್ಟ ಇರಬೇಕು ಅನಿಸುತ್ತೆ. ಸಿನಿಮಾದಲ್ಲಿ ಗೆಳೆಯರು ಕರೆದ್ರು ತಕ್ಷಣ, ಖಂಡಿತ ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳಿ ಅವ್ರ ಜೊತೆಲಿ ಸೇರಿಕೊಂಡ್ವಿ. ರಂಗಸ್ವಾಮಿ ಸರ್ ಅವರು ಕಲಾವಿದರನ್ನ ನೋಡ್ಕೊಂಡಿದ್ದ ರೀತಿಯಲ್ಲಿ ಇಂಡಸ್ಟ್ರಿಯಲ್ಲಿ ಯಾರೂ ನೋಡ್ಕೊಂಡಿಲ್ಲ ಅಂತ ಅನಿಸ್ತೈತೆ. ನಾನು ನೋಡಿದ ಮಟ್ಟಿಗೆ ಯಾರಿಗೂ ಹಣಕಾಸಿಂದಾಗಲಿ ತಿಂಡಿ ಊಟ ಏನು ಬೇಕು. ನಮ್ಮ ಅಪ್ಪು ಇದ್ದ ಇಲ್ಲಿ, ಇನ್ನೂ 3 ಗಂಟೆ ಆಗಲಿಕ್ಕಿಲ್ಲ, ಆಗಲೇ ಬಿಲ್ ತೊಗೊಂಡು ನಿಂತ್ಕೊಂಡಿರ್ತಿದ್ದ. ಬನ್ನಿ ಸರ್, ನೀವು ಹೋಗಕ್ಕೆ ಲೇಟ್ ಆಗುತ್ತೆ, ತೊಗೊಂಡೋಗಿ ಅಂತ. ಅಷ್ಟೊಂದು ಚೆನ್ನಾಗಿ ಈ ಟೀಮಲ್ಲಿ ವರ್ಕ್ ಮಾಡಿದ್ದೀವಿ. ನಮ್ಮ ರಂಗಸ್ವಾಮಿ ಸರ್ ಅವರು ಈ ಸಿನಿಮಾ ಅಲ್ಲ, ಇನ್ನೂ 10 ಸಿನಿಮಾ ಇದೇ ರೀತಿಯಲ್ಲಿ ಮಾಡಲಿ. ಇಂಡಸ್ಟ್ರಿಯಲ್ಲಿ ಎಲ್ಲ ಕಲಾವಿದರಿಗೂ ಒಂದು ಆಸರೆ ಆಗಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ ಎಲ್ಲ. ನಾವೆಲ್ಲ ಒಟ್ಟಿಗೆ ಒಂದೇ ಮನೆಯಲ್ಲಿರೋದು. ನಮ್ಮ ಸಿದ್ಲಿಂಗಣ್ಣವರು ಅಂತ ಹೇಳಿದ್ರೆ ಎಲ್ಲರಿಗೂ ಆಶ್ರಯದಾತರು. ಕಲಾವಿದರು ಅಂತ ಹೇಳಿದ್ರೆ ಇಡೀ ನೀವು ಎಲ್ಲಿ ಪ್ರಪಂಚ ಹುಡುಕಿದ್ರು ಇಂಥ ಒಂದು ಪುಣ್ಯಾತ್ಮರು, ಕಲಾ ಪೋಷಕರು ನನ್ನ ಜೀವನದಲ್ಲಿ ನಾನು ನೋಡಿಲ್ಲ. ನಾನು ಸುಮಾರು 5-6 ಸ್ಟೇಟ್ಗಳನ್ನ ನೋಡಿದ್ದೇನೆ. ಆದರೆ ಕಲಾ ಪೋಷಕರು ಅಂತಂದರೆ ತಮ್ಮ ಕಷ್ಟ ಏನು ಅಂತ ಹೇಳೋಲ್ಲ. ಇವತ್ತು ಅವ್ರು ಮಾಡ್ತಿರ್ತಕ್ಕಂಥ ಕಲಾ ಸೇವೆ, ಕಲಾವಿದರಿಗೆ ಕೊಡ್ತಿರ್ತಕ್ಕಂಥ ಪ್ರೋತ್ಸಾಹ ಇವತ್ತು ಯಾರೂ ಕೂಡ ಇದುವರೆಗೂ ನನಗೆ ಕೊಟ್ಟಿಲ್ಲ. ಹೀಗೆ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ ರಂಗಣ್ಣವರು, ಬನ್ನಿ ಹೋಗೋಣ ಅಂತ ಹೇಳಿದ್ರು. ಹೋದ್ವಿ, ಎಲ್ಲ ಮಾತುಕತೆ ಆಯಿತು. ಈ ಥರ ಟೈಟ್ಲ್ ಬಗ್ಗೆನೂ ಹೇಳಿದ್ರು, ಕತೆ ಬಗ್ಗೆ ಹೇಳಿದ್ರು ಆಗಿರ್ಬೋದು, ಸಂಭಾಷಣೆ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಅದ್ಭುತವಾಗಿ ಬಂತು. ಅದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಮ್ಮ ನಾರಾಯಣ್ ಸರ್ ಭೇಟಿ ಮಾಡಬೇಕು ಅಂತೇಳಿ 7 ವರ್ಷ ಕಾದಿದ್ದೆ ನಾನು. 7 ವರ್ಷ ಕಾದಿದ್ದೆ. ಈ ಒಂದು ಸರ್ವಂತರಾಮಿ ಚಲನಚಿತ್ರ ಮುಖಾಂತರ ನನಗೆ ಇವರು ಭೇಟಿಯಾಯಿತು. ಅದೊಂದು ಮಹಾದಾಸೆ ನನಗೆ ಇತ್ತು. ಆ 7 ವರ್ಷದಿಂದ ಭೇಟಿ ಆಗಬೇಕು ಅನ್ನೋದು ಈ ಒಂದು ಚಿತ್ರದಲ್ಲಿ ಈಡೇರಿತು. ಕಾರಣ ನನಗೆ ಗೊತ್ತಿಲ್ಲ, ಸಿಕ್ಕಿಲ್ಲ ಅಷ್ಟೇ, ನಾವು ಸಿಕ್ಕಿಲ್ಲ. ಆ್ಯಕ್ಚುಲಿ ನಮ್ಮ ಇವರು ಕೃಪಾಕರ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಕಾರಲ್ಲಿ ಹೋಗಬೇಕಾದ್ರೆ ರಾಮನಾರಾಯಣ್ ಸರ್ ನೀವು ಭೇಟಿ ಮಾಡಿ ಅಂತ ಹೇಳಿದರು. ಆ್ಯಕ್ಚುಲಿ ನಾನು ಚಲನಚಿತ್ರಕ್ಕೆ ಬಂದಿದ್ದು 1989. ಶ್ಯಾಮ್ ಸುಂದರ್ ಕುಲಕರ್ಣಿ ಸರ್ ನನ್ನನ್ನು ಪರಿಚಯ ಮಾಡಿದರು. ಕಾರಣ ಬಡತನ ಮತ್ತು ಆಧ್ಯಾತ್ಮಿಕ ಒಲವು ಜಾಸ್ತಿ ಚಿತ್ರರಂಗದಲ್ಲಿ ಉಳಿಲಿಲ್ಲ. ಬಟ್ ಎಲ್ಲರ ಸ್ನೇಹ ವಿಶ್ವಾಸ ನಮಗಿತ್ತು, ಈಗಲೂ ಕೂಡ ಇದೆ. ಆದರೆ ಅದನ್ನು ಜಾಸ್ತಿ ನಾವು ಅದರಲ್ಲಿ ಹೋಗಲಿಲ್ಲ.
ಬಟ್ ಈ ಚಿತ್ರದಲ್ಲಿ ನಿಜಕ್ಕೂ ಅದ್ಭುತವಾಗಿ ನಮಗೆ ಸಮಯ ಎಲ್ಲ ಮತ್ತು ಹಳೆ ನೆನಪುಗಳು ನಮ್ಮ ವಾಸು ಸರ್ ಅಂತವರು ಎಲ್ಲರನ್ನೂ ಸಿಕ್ಕಿದ್ರು. ಭಾಳ ಖುಷಿ ಆಯಿತು ನನಗೆ. ಸೊ ಹಾಗಾಗಿ ಎಲ್ಲರೂ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಈ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಪತ್ರಿಕೋದ್ಯಮಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೆಟ್ಲ್ ಆಗಿದೆಲ್ಲ ಮೈಸೂರಲ್ಲಿ. ನಾನು ಈ ಮೂವಿಲಿ ನೇಹಾ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ರಾಜು ಸರ್. ಈಸ್ ದ ಮ್ಯಾನ್ ಬಿಹೈಂಡ್ ದ ಕ್ಯಾಮ್ರಾ. ರಂಗಸ್ವಾಮಿ ಸರ್ ಮತ್ತು ರಾಮು ಸರ್, ದೇ ಗೇವ್ ಮಿ ಸಚ್ ಅ ವಂಡರ್ಫುಲ್ ಅಪಾರ್ಚುನಿಟಿ. ಅಂದರೆ ಇಡೀ ಟೀಮ್ದು ಎನರ್ಜಿ ಅಥವಾ ಅದೊಂದು ಡೆಡಿಕೇಶನ್, ಮೋಟಿವೇಶನ್ ಇರಲಿಲ್ಲ ಅಂದರೆ ಮೇ ಬಿ ನನಗೆ ಪರ್ಸ್ನಲಾಗಿ ನೇಹಾ ಅನ್ನೋ ಒಂದು ಪಾತ್ರಕ್ಕೆ ಜೀವ ತುಂಬಿಸೋಕ್ಕಾಗ್ತಿರ್ಲಿಲ್ವೇನೋ. ಚಿತ್ರಕ್ಕಿಂತ ಮೊದಲು ನಾನು ಯೋಗ ಮತ್ತು ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ಸ್ಪೋರ್ಟ್ಸಲ್ಲಿ, ಮತ್ತು ಜಿಮ್ನಾಸ್ಟಿಕ್ಸ್ ನ್ಯಾಷನಲ್ ಮೆಡಲಿಸ್ಟ್. ಇದ್ರ ಜೊತೆ ನಾನು ನಟನಾ ರಂಗಶಾಲೆಯಲ್ಲಿ ನಂದು 1 ವರ್ಷ ಡಿಪ್ಲೊಮಾ ಮಾಡಿ ಇದೇ ನಂದು ಮೊದಲೇ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ, ನಮಗೆ ಇದೇ ಥರ ಮೋಟಿವೇಟ್ ಮಾಡ್ತೀರಿ. ಥ್ಯಾಂಕ್ ಯು. ನಡೀತಾ ಇದೆ, ಅದಕ್ಕೆ ನಿಮಗೆ ಫೋನ್ ಬರುತ್ತೆ ಡೈರೆಕ್ಟರ್ ಕಡೆಯಿಂದ ಅಂತ ಹೇಳಿದ್ರು. ನಾನು ಇನ್ನೊಂದು ವಿಷಯ ಅಂತಂದರೆ, ನಾನು ಸಿನಿಮಾ ಅಂತ ಬಂದಾಗ ಯಾವ ಡೈರೆಕ್ಟ್ರು ಯಾರು ಕತೆ ಏನು ನನ್ನ ಕ್ಯಾರೆಕ್ಟರ್ ಏನು ಕೇಳಲ್ಲ. ಅದೇನೋ ಗೊತ್ತಿಲ್ಲ ನನಗೆ, ಆ ಸಿನಿಮಾದಲ್ಲಿ ನಾನೊಬ್ಬ ಪಾರ್ಟ್ ಆಗಿರಬೇಕು ಅನ್ನೋದಷ್ಟೇ ನನ್ನ ಆಸೆ. ಅಷ್ಟು ಬಿಟ್ಟರೆ ಯಾವ ಪಾತ್ರ ಏನು ಕೇಳಲ್ಲ. ಆಮೇಲೆ ರಾಮನಾರಾಯಣ್ ಸರ್ ಇದ್ದಾರೆ ಅಂತ ಗೊತ್ತಾದ್ಮೇಲೆ ನಾನು ಹೇಳಿದೆ, ಸರ್ ರಾಮನಾರಾಯಣ್ ಸರ್ ಹೇಳಿದ್ಮೇಲೆ ನಾನು ಮುಗೀತು, ಇನ್ನೇನಿಲ್ಲ. ಪೇಮೆಂಟ್ ಏನು ನನ್ನ ಹತ್ರ ಕೇಳದೆ ಇದ್ರೆ ಸಾಕು ಸರ್, ಪೇಮೆಂಟ್ ನನಗೆ ಕೊಡದೆ ಪರವಾಗಿಲ್ಲ ಅಂತಂದರೆ. ಆದರೂ ಅವ್ರು ನಾನು ಕೇಳೋದಕ್ಕಿಂತ ಮೊದಲೇ ಪೇಮೆಂಟು ಕೊಟ್ಟು ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ರಂಗಸ್ವಾಮಿ ಸರ್ ತುಂಬ ಥ್ಯಾಂಕ್ಸ್ ಸರ್, ಮತ್ತು ರಾಜು ಸರ್ ತುಂಬ ಥ್ಯಾಂಕ್ಸ್, ನಾಗರಾಜ್ ಸರ್, ನಾರಾಯಣ್ ಸರ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ದಯವಿಟ್ಟು ನಮ್ಮಂಥ ಸಣ್ಣ ಕಲಾವಿದರಿಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ನನಗೆ ಎಡ ಮತ್ತು ಬಲ, ರಂಗ ಮತ್ತು ನಂದ, ಎಷ್ಟು 35 ವರ್ಷದ ಹಿಂಭಾಗದಿಂದ ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆ ಇದ್ದಾರೆ. ಫಸ್ಟು ಒಂದು ಹಾಡು, ಏನೇ ಹಾಡು ಬರೆದ್ರು ಸರ್ ನಾನು ತೋರಿಸ್ತೀನಿ, ಹಾಡು ಕೇಳಿಸ್ತೇವೆ. ಓದೇ ಕೂತ್ಕೊಂಡೆ, ಈ ಹಾಡು ಕೇಳಿದ ತಕ್ಷಣ ನೀನು ಎಲ್ಲಿ ಮಾಡಬೇಡಪ್ಪ, ಸ್ಮಶಾನದಲ್ಲೇ ಮಾಡುವಂತೆ ಹಾಡು, ಇನ್ನೇನು ಮಾಡಬೇಡ, ಸ್ಮಶಾನದಲ್ಲಿ ಮಾಡೋ ಹಾಡೋದು. ಅದು ಹೆಂಗೆ ಸಕ್ಸಸ್ ಆಗುತ್ತೋ ಬಿಟ್ಟು ಬೇರೆ ಪ್ರಶ್ನೆ. ಹಾಡು ಮಾತ್ರ ಸ್ಮಶಾನದಲ್ಲೇ ಮಾಡಬೇಕು ಅಂದೆ. ಆಮೇಲೆ ಇನ್ನೊಂದು, ಏನೇ ಮಾಡಿದ್ರು ಸೊಸೈಟಿಗೆ ಒಂದು ಮೆಸೇಜ್ ಬೇಕು. ಏನಂತ ತಿಳ್ಕೊಬೇಕು, ಒಳ್ಳೆಯದು ಕೆಟ್ಟದ್ದು ಬೇರೆ ಪ್ರಶ್ನೆ, ಮೆಸೇಜ್ ಕೊಡಬೇಕು. ಹಾಗಾಗಿ ನಾನು ಸುಮಾರು ನಾಟಕಗಳು ಮಾಡಿಸ್ದೆ. ಅದು ನಾಟಕ ಟೈಟ್ಲ್ಗಳು ಹೆಂಗಿತ್ತು, ಅದ್ರ ಮೇಯ್ನ್ ಕ್ಯಾರೆಕ್ಟರ್ಗಳೆಲ್ಲ ನಂದಿನ ಹತ್ರ ಮಾಡಿಸ್ತಾ ಇದ್ದೆ. ಟೈಟ್ಲ್ ಅಂದರೆ ನಾಯಿ ಬಗಳಿದ್ರೆ ಟೈಟ್ಲು, ಗಾಂಧೀಜಿ ಮತ್ತೆ ಬಂದರೆ, ಆಮೇಲೆ ಇದು ಹೀಗೆ ಬದಲಾವಣೆ, ಆಮೇಲೆ ಈ ಥರ ಒಂದು ವಿಭಿನ್ನವಾದ ಟೈಟ್ಲು. ಅದೇ ರೀತಿ ನಾಟಕಗಳು ಮಾಡ್ತಿದ್ರು. ಗಾಂಧೀಜಿ ಮತ್ತೆ ಬಂದರೆ ಏನಾಗುತ್ತೆ ಅನ್ನೋದು ಕ್ವಶನ್ ಮಾಡಿಸ್ತೆ. ನಂದ ಅವರ ಭಾವರೇ ಅದಕ್ಕೆ ದೊಡ್ಡ ಬ್ಯಾನರ್ ಮಾಡಿಕೊಟ್ರು ನನಗೆ. ಆ ಟೈಟ್ಲು ಗಾಂಧೀಜಿ ನೋಡಿಬಿಟ್ಟು ಕೆಳಗಡೆ ಕೂತ್ಕೊಂಡ್ಬಿಡ್ತಾರೆ, ಅದರಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಮಾಡಿಸ್ತಾರೆ ಇಬ್ಬರೂ. ಅದು ಭಾಳ ಸಂತೋಷ ಆಯಿತು. ಹಾಗೆ ಮೆಸೇಜ್ ಹೋಗ್ತಾ ಇರಲಿ, ಮೆಸೇಜ್ ಇಟ್ಕೊಂಡೇ ಮಾಡ್ತಾಯಿದ್ದಾರೆ. ಆ ಜನ ನಮ್ಮ ಹತ್ರ ಬರ್ತಿರ್ತಾರೆ, ಇನ್ನೂ ಏನಿದೆ ಮೆಸೇಜು ಅಂತ. ಆ ಮೆಸೇಜನ್ನು ಕಾಪಾಡ್ಕೊಂಬರ್ಬೇಕು ನೀವು. ಭೂಮಿ ಕಡೆ ಮೂವಿ ಮಾಡಬೇಕು ಅನ್ನೋದೆಲ್ಲ ಆಸೆ ಇತ್ತು. ಬಟ್ ಫ್ಯಾಮಿಲಿ ಜವಾಬ್ದಾರಿಗಳು ಎಲ್ಲರಿಗೂ ಆಲ್ಮೋಸ್ಟ್ ಹಾಗೆ ಆಗುತ್ತೆ. ಸೊ ಒನ್ಸ್ ಅಗೇನ್ ಹಿ ಕೇಮ್ ಬ್ಯಾಕ್. ಇಟ್ ವಾಸ್ ಲೈಕ್ ಓಕೆ ಅಮ್ಮ, ನಾನು ಮತ್ತೆ ಮಾಡಬೇಕು, ಇದು ನನ್ನ ಕನಸು. ನಮಗೆಲ್ಲರಿಗೂ ಖುಷಿ ಆಯಿತು. ಓಕೆ, ಒಂದಿಷ್ಟು ವರ್ಷ ಆದಮೇಲೆ ಮತ್ತೆ ಆ ಕಡೆ ಹುಡ್ಕೊಂಡು ಹೋಗೋದು ಈಸಿ ಅಲ್ಲ. ಅದಕ್ಕೆ ಒಂದು ಧೈರ್ಯ ಬೇಕು, ಸಪೋರ್ಟ್ ಬೇಕು. ಸಪೋರ್ಟ್ ಯಾವಾಗಲೂ ರಾಮ್ ಅಂಕಲ್ ಇದ್ದರು, ಮನೆಗೆ ಯಾವಾಗಲೂ ಬರ್ತಿದ್ರು, ಡಿಸ್ಕಸ್ ಮಾಡ್ತಿದ್ರು. ಸೊ ಖುಷಿ ಆಯಿತು ಅಪ್ಪ ಅದನ್ನು ಮತ್ತೆ ಮಾಡೋಕ್ಕೆ ನೋಡಿ ಸ್ಟಾರ್ಟ್ ಮಾಡಿದ್ದಾರ. ಮತ್ತು ಡ್ಯಾನ್ಸ್ ಕೂಡ ಅಪ್ಪ ರಂಗಭೂಮಿ ಕಲಾವಿದರು ಕೂಡ ಹೌದು, ಡ್ಯಾನ್ಸರ್ ಕೂಡ ಹೌದು. ಮತ್ತು ಅದನ್ನೆಲ್ಲ ಅವರು ಜೀವಿಸಬೇಕಾದ್ರೆ, ಆ ಪಾತ್ರನ ಜೀವಿಸಬೇಕಾದ್ರೆ ಖುಷಿ ಆಗೋದು. ಹೌದು, ನಮ್ಮ ಲೈಫಲ್ಲಿ ಏನೋ ಒಂದು ಪ್ಯಾಷನ್ ಅಂತ ಇರುತ್ತೆ. ಆ ಪ್ಯಾಷನ್ಗೋಸ್ಕರನೇ ನಾವು ಬದುಕ್ತೀವಿ. ಅಟ್ ದ ಎಂಡ್ ಆಫ್ ದ ಲೈಫ್ ಇಟ್ಸ್ ಲೈಕ್ ನೀ ಏನು ಮಾಡಿರ್ತೀಯ ಅನ್ನೋದೆಲ್ಲ ನಿನಗಿಲ್ಲ, ನೀನು ಖುಷಿಯಾಗಿದೆಯಾ ಇಲ್ವಾ, ನೀನು ಖುಷಿ ಯಾವಾಗಲೂ ನಿನ್ನ ಪ್ಯಾಷನಲ್ಲಿರುತ್ತೆ ಅಂತ ಅನ್ನೋದು ನನಗೆ ಅರ್ಥ ಆಯಿತು. ಸೊ ಅಪ್ಪಂಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತು ಮೂವಿ ತಂಡಕ್ಕೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ. ಎಲ್ಲರೂ ಲೈಕ್ ಸಪೋರ್ಟ್ ಮಾಡಿ ನೋಡಿ ನಮ್ಮ ಮೂವಿನ. ಥ್ಯಾಂಕ್ ಯು. ಜಾಸ್ತಿ ದಿನ ಏನಿಲ್ಲ, ಈಗ 1 ವಾರಕ್ಕೆ ಮೊದಲೇ ಮಾತಾಡಿಕೊಂಡು ಅಷ್ಟು ಬೇಗ ವ್ಯವಸ್ಥೆ ಮಾಡಿ
ಇಷ್ಟೆಲ್ಲ ಮಾಡಿದ್ರು. ನಾನು ಮೂಲತಃ ರಂಗಭೂಮಿ ಕಲಾವಿದ ಮತ್ತು ನನಗೇನು ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಭಾಳ ವರ್ಷ ಇದ್ದೆ ಮುಂಚೆ, ಮತ್ತು ಬಿಟ್ಟು ಭಾಳ ವರ್ಷ ಆಯಿತು, ಒಂದು 30-35 ವರ್ಷ ಆಯಿತು ನಾನು ಸಿನಿಮಾ ಬಿಟ್ಟು. ಅದಾದಮೇಲೆ ನನಗೆ ಟಚ್ ಇಲ್ಲ ಈ ಹೊಸ ಟೆಕ್ನಾಲಜಿಗಳು, ಈ AI, DX, ಎಫೆಕ್ಟ್ಸು ಇದೆಲ್ಲ ಇರಲಿಲ್ಲ ನಮ್ಮ ಒಂದು ಕಾಲದಲ್ಲಿ. ಆವಾಗ ನನಗೆ ಅದೆಲ್ಲ ಗೊತ್ತಿಲ್ಲ. ಅದೆಲ್ಲ ಒಂಚೂರು ನೀವು ಸಪೋರ್ಟ್ ಮಾಡ್ಬೇಕು ರಾಮನಾರಾಯಣ್ ಅಂತ ಹೇಳಿದ್ದಕ್ಕೆ. ರಾಮನಾರಾಯಣು ನನ್ನ ಬೆನ್ನೆಲುಬಾಗಿ ನಿಂತು ನನಗೆ ಎಲ್ಲ ಥರ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಆಮೇಲೆ ನಮ್ಮ ಒಂದು ತಂಡದಲ್ಲಿ ಎಲ್ಲರೂ ನಗನಗ್ತಾ ಕೆಲಸ ಮಾಡಿದ್ರು. ಸಿನಿಮಾ ಶುರುವಾಗಿದ್ದು ಗೊತ್ತಾಗಲಿಲ್ಲ, ಮುಗ್ದಿದ್ದು ಗೊತ್ತಾಗಲಿಲ್ಲ. ಎಲ್ಲರೂ ಖುಷಿಯಾಗಿದ್ದರು. ಎಲ್ಲರೂ ಖುಷಿಯಾಗಿರಬೇಕು, ಅದೇ ನಮ್ಮ ಒಂದು ಇದು. ನಾನು ದುಡ್ಡು 10 ರೂಪಾಯಿ ಕಮ್ಮಿ ಕೊಡ್ತೀನೋ 10 ರೂಪಾಯಿ ಜಾಸ್ತಿ ಕೊಡ್ತೀನೋ ವಿಚಾರ ಅದಲ್ಲ. ಎಲ್ಲರೂ ಖುಷಿಯಾಗಿದ್ದು ಖುಷಿಯಾಗಿ ಹೋಗ್ಬೇಕು, ಆ ಒಂದು ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ಸರ್ವಾಂತರ್ಯಾಮಿ ಎಲ್ಲರ ಕೈಯಲ್ಲೂ ನಾನೇ ಸ್ವಾಮಿ, ಇದು ಸಿನಿಮಾ ಟೈಟ್ಲು. ಸರ್ವಾಂತರ್ಯಾಮಿ ಎಲ್ಲರ ಕೈಯಲ್ಲೂ ನಾನೇ ಸ್ವಾಮಿ ಹಂಗಂದ್ರೆ ಏನಪ್ಪ ಅಂದರೆ, ಸರ್ವಾಂತರ್ಯಾಮಿ ಅಂದರೆ ಒಂದು ಮೊಬೈಲು. ಈ ಒಂದು ಮೊಬೈಲು ಎಲ್ಲರ ಕೈಯಲ್ಲೂ ಇರುತ್ತೆ, ಎಲ್ಲರ ಕೈಯಲ್ಲೂ ಇದೆ. ಆ ಒಂದು ಮೊಬೈಲು ಎಲ್ಲರ ಕೈಯಲ್ಲಿದೆ. ಒಂದು ಮೊಬೈಲಿಂದ ಏನೇನು ಸಮಸ್ಯೆ ಆಗ್ತದೆ, ಒಂದು ಇಡೀ ಕುಟುಂಬಕ್ಕೆ ಆಗಲಿ, ಒಂದು ಫ್ಯಾಮಿಲಿಗಾಗಲಿ, ಸ್ಕೂಲ್ ಮಕ್ಕಳಿಗಾಗಲಿ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಮೊಬೈಲು ಇವತ್ತು ಅತ್ಯವಶ್ಯಕ. ನಾವು ಒಂದು ಟೈಮ್ ಊಟ ಇಲ್ಲ ಅಂದ್ರೂ ಇರ್ತೀವಿ, ಮೊಬೈಲ್ ಇಲ್ಲದೆ ಇರೋದಿಲ್ಲ. ಆ ಒಂದು ಅವಂಥ ಒಂದು ಸಾಂಗೂ ಇದೆ. ಆ ಸಾಂಗಲ್ಲೂ ಕೂಡ ನಾನು ಬರೆದಿದ್ದೀನಿ, ಒಂದೊತ್ತು ಊಟ ಇಲ್ಲದೆ ಇದ್ರೂ ಇರ್ತೀವಿ, ಮೊಬೈಲ್ ಇಲ್ಲ ಅಂದರೆ ನಾವು ಮೆಂಟ್ಲಾಗ್ಬಿಡ್ತೀವಿ ಅಂತ. ಆ ಥರ ಬರೆದಿದ್ದೀನಿ. ಆ ಥರ ಒಂದು ಮೊಬೈಲ್ ಬಗ್ಗೆ ಇಟ್ಕೊಂಡು ಒಂದು ಈ ಸಿನಿಮಾ ಮಾಡಿರೋ ಅಂಥದ್ದು. ಒಂದು ಈ ಮೊಬೈಲಿಂದ ಏನೇನು ಆಗುತ್ತೆ ಅನಾಹುತಗಳು, ಅನುಕೂಲಗಳೇನು ಅನಾನುಕೂಲಗಳೇನು ಮೊಬೈಲಿಂದ, ಅದ್ರ ಬಗ್ಗೆ ಕತೆ ಹೋಗ್ತಾ ಇರುತ್ತೆ. ಸರ್ವಾಂತರ್ಯಾಮಿ ಬೇರೆ ಯಾರೋ ದೊಡ್ಡ ಇವರು ನಮ್ಮ ಸಿನಿಮಾ ನಟನಿಗೆ ಮಾಡಿರೋದು ಇದು ಅಂತ ಹೇಳ್ಬಿಟ್ಟು ನನ್ನ ಸಿನಿಮಾ ಶುರುವಾಗಿ ಒಂದು ಅರ್ಧ ಸಿನಿಮಾ ಮುಗ್ದೇ ಹೋಗಿತ್ತು. ಆಮೇಲೆ ನನಗೆ ಮೆಸೇಜ್ ಬಂತು, ಇರಲಿ ಅಪ್ಪ, ನಾನು ಮಾಡಿರೋದು ಮಕ್ಕಳ ಚಿತ್ರ, ಇದು ಮಕ್ಕಳ ಚಿತ್ರ, ಮಕ್ಕಳಿಗಾಗಿ ಮಾಡಿದ್ದೀನಿ, ಮಕ್ಕಳ ಚಿತ್ರ, ನಾನು ಮಕ್ಕಳ ಚಿತ್ರ ಮಾಡಿದ್ದೀನಿ. ಆಮೇಲೆ ನಾನು ಅಲ್ಲಿ ಈ ಟೈಟ್ಲನ್ನ ರಿಜಿಸ್ಟರ್ ಮಾಡಿಸಿದೆ. ಅವರು ಏನೂ ಇದಿಲ್ಲ, ಏನು ಇದು ಕೊಟ್ಟರು, ಟೈಟ್ಲ್ ಕೊಟ್ಟರು, ಸಿನಿಮಾ ಮಾಡಿದ್ದೀವಿ. ಸಿನಿಮಾ ಹೆಂಗೆ ಬಂದಿದೆ ಏನು ಅನ್ನೋದನ್ನು ನೀವೆಲ್ಲ ಹೇಳ್ಬೇಕು ಮಾಧ್ಯಮ ಮಿತ್ರರು. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಮೇಶ್ ಕೃಷ್ಣ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಸಾಂಗ್ಸ್ಗಳು ನಾವೇನು ಅಂದ್ಕೊಂಡಿದ್ದೀವೋ ಅದಕ್ಕಿಂತ ಎಕ್ಸ್ಟ್ರಾರ್ಡಿನರಿ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ಕು ನಮ್ಮ ಕಡಿಮೆ ಬಡ್ಜೆಟ್ಟು ದೊಡ್ಡ ಮ್ಯೂಸಿಕ್ಕು ಮಾಡಿಕೊಟ್ರು. ಅದಕ್ಕೋಸ್ಕರ ಅವ್ರಿಗೂ ಧನ್ಯವಾದಗಳು. ಮತ್ತು ನಾನು ಎಲ್ಲ ನಮ್ಮ ಸಿದ್ದಣ್ಣ ಇರ್ಬೋದು, ನಮ್ಮ ರಮೇಶ್ ಅವ್ರು ಇರ್ಬೋದು, ನಮ್ಮ ನಂದ ಅವ್ರು ಇರ್ಬೋದು, ನನಗೆ ನಮ್ಮ ನಾಗರಾಜು ಅವರು, ನಮ್ಮ ಕ್ಯಾಮ್ರಾಮ್ಯಾನು, ಪ್ರತಿಯೊಬ್ಬರೂ ಸಹಕಾರ ಕೊಟ್ಟಿದ್ದಾರೆ ನನಗೆ. ಯಾಕೆಂದರೆ ಎಲ್ಲರೂ ಅಷ್ಟು ಪೇಮೆಂಟ್ ತಗೊಳ್ಳೋರಿಗೆ ನಾನು ಭಾಳ ಕಡಿಮೆ ಪೇಮೆಂಟ್ ಕೊಟ್ಟಿದ್ದೀನಿ. ಭಾಳ ಕಡಿಮೆ ಅಂದರೆ ಕಡಿಮೆ, ಅದು ನನಗೆ ಅವ್ರಿಗೆ ಮಾತ್ರ ಗೊತ್ತು. ಅಷ್ಟಕ್ಕೂ ಬಂದು ಎಲ್ಲರೂ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಅದೇ ನನಗೆ ಸಂತೋಷ, ಅದೇ ಆನಂದ. ಇಷ್ಟೇಳಿ ಈ ಒಂದು ಸಾಂಗಲ್ಲಿದ್ದೀನಿ. ಮತ್ತೆ ಒಂದು ಸಣ್ಣ ಪಾತ್ರ, ಸ್ಕೂಲ್ ಟೀಚರ್ ಆಗಿ ಒಂದು ಪಾತ್ರ ಮಾಡಿದ್ದೀನಿ. ಈ ವಾರ್ಡಲ್ಲ, ಇನ್ನೊಂದು ನಮ್ಮ ಗುರುಗಳು ಹೇಳಿದ್ದು ಇನ್ನೊಂದು ಸಾಂಗ್ ಇದೆ, ಎಲ್ಲ ಬಿಟ್ಟು ಹೋಗ್ಲೇಬೇಕು ಒಂದು ದಿನ, ಇರೋದ್ರೊಳಗೆ ಬೇಯಿಸಿಕೊಡ್ರೋ ಬೇಳೆಯನ್ನ ಅಂತ ಒಂದು ಸಾಂಗ್ ಅದು ಬರೆದಿದ್ದೀನಿ. ಆ ಸಾಂಗನ್ನು ನಮ್ಮ ಮಾಸ್ಟ್ರು ಇದು ಸ್ಮಶಾನದಲ್ಲೇ ಮಾಡಬೇಕು ಅಂದರು. ನನಗೆ ಸ್ಮಶಾನದಲ್ಲಿ ಮಾಡೋ ಐಡಿಯಾ ಇರಲಿಲ್ಲ. ಅವ್ರು ಹೇಳಿದ್ಮೇಲೆ ಸ್ಮಶಾನದಲ್ಲೇ ಮಾಡಿದೆ. ನಮ್ಮ ಗುರುಗಳಿಗೆ ಏನು ಅಂದರೆ, ಯಾವುದೇ ಒಂದು ಮಾಡಲಿ, ನಾವು ಸಣ್ಣ ನಾನು ಒಂದು 15 ವರ್ಷ ಹುಡುಗನಿಂದನೂ ಅವ್ರ ಜೊತೆ ಬೆಳೆದವನು ನಾನು. ಅವ್ರಿಗೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು, ಇಲ್ಲಾಂದರೆ ಸುಮ್ಮನೆ ಈ ಸಿನಿಮಾ ಆಗಲಿ ನಾಟಕ ಆಗಲಿ ಮಾಡೋಂಗೇ ಇಲ್ಲ. ಅವರು ಮಾಡಿಬಿಟ್ರೆ ಬೈತಾರೆ. ಆಮೇಲೆ ಇದೆಲ್ಲ ಆದಮೇಲೆ ಹೊರಗಡೆ ಹೋದ್ಮೇಲೆ ಬೈತಾರೆ, ಏನೇ ನೀನು ಬುದ್ಧಿ ಇಲ್ವಾ, ನೀ ಹಿಂಗೆ ಮಾಡೋದು, ನೀನು ಸಮಾಜಕ್ಕೆ ಏನು ಮೆಸೇಜ್ ಐತಿ ಇದರಲ್ಲಿ, ನೀನು ಕಾಮಿಡಿ ಮಾಡಿಕೊಂಡು ಏನೇನೋ ಓವರ್ ಡೈಲಾಗ್ಗಳೆಲ್ಲ ಬರ್ಕೊಂಡು ಅವೆಲ್ಲ ಕೆಲ್ಸಕ್ಕೆ ಬರ್ತಾವ ಅಂತ. ಅದಕ್ಕೆ ಅವ್ರಿಗೆ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು, ಆ ಥರ ಒಂದು ಉದ್ದೇಶ. ಮತ್ತು ಅವರ ಒಂದು ಗಡಿಲಿ ಬೆಳೆದಿರೋರು ನಾವು, ಅವರು ಅವತ್ತಿಂದನೂ ಸಮಾಜಕ್ಕೆ ಮೆಸೇಜ್ ಕೊಟ್ಕೊಂಡೇ ಬಂದಿದ್ದಾರೆ. ಅವರು ತುಂಬ ನಾಟಕಗಳು ಮಾಡಿದ್ದಾರೆ. ಅವ್ರು ಪ್ರತಿಯೊಂದು ನಾಟಕದಲ್ಲೂ ಮೆಸೇಜ್ ಇರುತ್ತೆ. ಒಂದು ಜನಕ್ಕೆ ಏನೋ, ಒಂದು ಪಬ್ಲಿಕ್ಗೆ ಏನೋ ಒಂದು ಮೆಸೇಜು. ಆ ಥರ ನಾವು ಸಾಧ್ಯವಾದಷ್ಟು ಒಂದು ಮೆಸೇಜ್ ಕೊಟ್ಟಿದ್ದೀವಿ. ಡಬ್ಬಿಂಗ್ ಆಗಿದೆ, ಎಡಿಟಿಂಗ್ ಆಗಿದೆ, ಮತ್ತು ಇನ್ನೊಂದಷ್ಟು ಸಣ್ಣ ಪುಟ್ಟ ಕೆಲಸ ನಡೀತಾ ಇದೆ ಸರ್. ನೆಕ್ಸ್ಟ್ ಮಂತಲ್ಲಿ ರಿಲೀಸ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇದೆ ಸರ್. ಖಂಡಿತ ಸರ್, ಖಂಡಿತ ಸರ್. ಹಾಂ ಸರ್, ಟೈಟಲ್ಲು ನಮ್ಮ ಕೃಷ್ಣೇಗೌಡರು ಹೌದು. ಹಾಂ
ಎಲ್ಲ ಇವರೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಬಂತು ನಮ್ಮ ಹತ್ರ ಟೈಟಲ್ ವಿಷಯ. ಇದೆ ಒಂದಷ್ಟು ದಿನ ಅಲ್ಲಿ ನಮ್ಗೆ ವರ್ಕೌಟ್ ಆಗ್ಲಿಲ್ಲ, ಜೀವನ ನಡೆಯೋದು ಕಷ್ಟ ಆಯ್ತು, ಅದಕ್ಕೆ ಬೇರೆ ವ್ಯಾಪಾರ ನೋಡ್ಕೊಂಡು ಹೋದೆ. ಆದ್ರೂ ಮನ್ಸು ಎಲ್ಲೋ ಒಂದ್ ಕಡೆ ಎಳಿತಾ ಇತ್ತು, ಯಾವತ್ತಾದ್ರೂ ಒಂದ್ ಸಿನಿಮಾ ಮಾಡ್ಬೇಕು, ಯಾವಾಗಾದ್ರೂ ನಾನೇ ದುಡ್ದು ಮಾಡ್ಬೇಕು ಅಂತ, ನಾನೇ ಒಂದು ಮಾಡಿ ಇವಾಗ ಒಂದು ಮಾಡ್ಬೇಕು ಅಂತ ಒಂದು ಆಸೆ, ಒಂದು ನಾನು 60ನೇ ವರ್ಷದಲ್ಲಿ ಒಂದು ಸಿನಿಮಾ ಮಾಡ್ಬೇಕು ಅಂತ ಮಾಡಿದೆ ಸರ್. ಸುಮಾರು ಆಗಿದೆ, ಇರ್ಲಿ ಸರ್, ತೊಂದರೆ ಇಲ್ಲ. ನಮ್ಮ ದುಡ್ಡಿಂದ ಖರ್ಚಿಂದು ಸೆಕೆಂಡ್ರಿ ಸರ್, ನಮ್ಮ ಮನಸ್ಸು ತೃಪ್ತಿ ಆಗ್ಬೇಕು ಫಸ್ಟ್ ಸರ್. ದುಡ್ಡು ಯಾರು ಎತ್ಕೊಂಡೋಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದು. ಮನಸ್ಸು ತೃಪ್ತಿ ಇರ್ಬೇಕು, ಖುಷಿಯಾಗಿರ್ಬೇಕು ಅಷ್ಟೇ. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು, ಸಿಕ್ಕಾಪಟ್ಟೆ ದುಡ್ಡು ಮಾಡೋ ಉದ್ದೇಶ ಇಲ್ಲ. ಟೈಟ್ಲ್ಸ್ ಇವೆಲ್ಲ ಮಾಡ್ತಾ ಇರ್ತೀನಿ. ಅನ್ನೋದು ಬಿಟ್ಟರೆ ಮುಖ್ಯವಾಗಿ ನಾನು ರೈಟಿಂಗ್ ಮತ್ತು ಡೈರೆಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದು ಕ್ಷಮಿಸ್ಬೇಕು, ಅದೆಲ್ಲ ಡಿಪಾರ್ಟ್ಮೆಂಟ್ ಇದೆ, ಆದರೆ ನಾವೇನು ಅದರಲ್ಲಿ ವರ್ಕ್ ಮಾಡೋದು ಅಷ್ಟೇ, ನಾವು ಆ ಪ್ರೊಸೆಸಲ್ಲಿ ವರ್ಕ್ ಮಾಡೋದು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.